ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಏಪ್ರಿಲ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಆ ತಿಂಗಳಿನಲ್ಲಿ ಪ್ರಮುಖವಾದಂತಹ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಮಂಗಳ. ನಿಮ್ಮ 1 ಮತ್ತು 6ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ನಿಮ್ಮ 5ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಮಾನಸಿಕ ಆತಂಕ, ಕೋಪ, ಮಕ್ಕಳ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 3 ಮತ್ತು 4ನೇ ಮನೆಯ ಅಧಿಪತಿಯಾದಂತಹ ಶನಿ ಕೂಡ ನಿಮ್ಮ 5ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ನಿರಾಶಾವಾದಿ ಆಲೋಚನೆಗಳು, ಪ್ರಣಯ ವ್ಯವಹಾರಗಳಲ್ಲಿ ವಿಳಂಬ, ಹಾಗೆ ರಿಯಲ್ ಎಸ್ಟೇಟ್ ಬಗ್ಗೆ ಚಿಂತೆ, ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 8 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಬುಧನು ನಿಮ್ಮ 5ನೇ ಮನೆಯಲ್ಲಿ ದುರ್ಬಲನಾಗಿ ಏಪ್ರಿಲ್ 11ರಿಂದ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಹೂಡಿಕೆಯಲ್ಲಿ ನಷ್ಟ ಮತ್ತು ಸ್ನೇಹಿತರೊಂದಿಗೆ ತಪ್ಪು ತಿಳುವಳಿಕೆ ಹಾಗೆ ಗಮನದ ಕೊರತೆ, ಈ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 6ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಏಪ್ರಿಲ್ 14ರಿಂದ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ವೃತ್ತಿ ಜೀವನದಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸು, ಶತ್ರುಗಳ ನಾಶ, ಸರ್ಕಾರಿ ವ್ಯವಹಾರಗಳು ಹಾಗೆ ಅನುಕೂಲಕರವಾದಂತಹ ಸಂದರ್ಭಗಳು, ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ 7 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು 7ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಮಾಲವ್ಯ ಯೋಗ, ದಾಂಪತ್ಯ ಸುಖ, ವ್ಯಾಪಾರ ವಿಸ್ತರಣೆ ಹಾಗೆ ವಿದೇಶಿ ಪ್ರಯಾಣ, ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿಗೆ ಸಂಬಂಧಪಟ್ಟಂತೆ ನೋಡೋಣ. ಏಪ್ರಿಲ್ ತಿಂಗಳು ಕೆಲಸ ಮಾಡುವಂತಹ ವೃತ್ತಿಪರರಿಗೆ ಅದ್ಭುತವಾದಂತಹ ಅವಕಾಶಗಳನ್ನು ತರುತ್ತದೆ. ಏಪ್ರಿಲ್ 14ರಂದು ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ವೃತ್ತಿಯ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 6ನೇ ಮನೆಯಲ್ಲಿ, ಅಂದರೆ ಇದು ರೋಗ, ಶತ್ರುಗಳು ಮತ್ತು ಸೇವೆಯ ಮನೆಯಾಗಿರುತ್ತೆ, ನಿಮ್ಮ 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರ್ತಾನೆ. ಜ್ಯೋತಿಷ್ಯ ತತ್ವಗಳ ಪ್ರಕಾರ ದುಷ್ಟ ಗ್ರಹವು ದುಷ್ಟ ಮನೆಯಲ್ಲಿ ಉತ್ತುಂಗವನ್ನು ಪಡೆಯುವುದರಿಂದ ಅಸಾಧಾರಣವಾದಂತಹ ಶತ್ರುಗಳ ಮೇಲಿನ ಜಯ ದೊರೆಯುತ್ತೆ, ಶತ್ರುಗಳ ಮೇಲೆ ಗೆಲುವು ನಿಮ್ಮದಾಗಿರುತ್ತೆ. ಹಿಂದೆ ಇದ್ದಂತಹ ಯಾವುದೇ ಕಚೇರಿ, ರಾಜಕೀಯ ಅಥವಾ ಪಿತೂರಿಗಳು ಸಂಪೂರ್ಣವಾಗಿ ಛಿದ್ರವಾಗುತ್ತವೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಆಕರ್ಷಿತರಾಗುತ್ತಾರೆ ಮತ್ತು ಬಡ್ತಿಯನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರಿ ನೌಕರರು ಅಥವಾ ರಕ್ಷಣಾ ಇಲಾಖೆ ಅಥವಾ ಪೊಲೀಸು ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವವರು ಅಸಾಧಾರಣವಾದಂತಹ ಅಧಿಕಾರವನ್ನು ಪಡೆದುಕೊಳ್ತಾರೆ. ಆದರೂ 5ನೇ ಮನೆಯಿಂದ ಮಂಗಳನ ಅಂಶದಿಂದಾಗಿ ನಿಮ್ಮ ಆಲೋಚನೆಗಳು ವೇಗವಾಗಿ ಓಡುತ್ತವೆ. ಅವುಗಳನ್ನು ಕಾರ್ಯಗತಗೊಳಿಸುವಾಗ ನಿಮ್ಮ ಸಹೋದ್ಯೋಗಿಗಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರ ಮಾಡುವಂತಹ ಮಾಲೀಕರು ತಿಂಗಳ ಮೊದಲಾರ್ಧದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು. ನಿಮ್ಮ 11ನೇ ಮನೆಯ ಅಧಿಪತಿಯಾದಂತಹ, ಅಂದರೆ ಲಾಭದ ಮನೆಯ ಅಧಿಪತಿಯಾದಂತಹ ಬುಧನು ದುರ್ಬಲ ಸ್ಥಿತಿಯಲ್ಲಿ ಇರುವುದರಿಂದ ಮತ್ತು 5ನೇ ಮನೆಯಲ್ಲಿ ದುಷ್ಟಗ್ರಹಗಳು ಇರುವುದರಿಂದ ನಿಮ್ಮ ಲೆಕ್ಕಾಚಾರಗಳು ಸ್ವಲ್ಪ ತಪ್ಪಾಗಬಹುದು. ನೀವು ಷೇರು ಮಾರುಕಟ್ಟೆ ಮತ್ತು ಊಹಾತ್ಮಕ ಚಟುವಟಿಕೆಗಳಿಂದ ಕಟ್ಟುನಿಟ್ಟಾಗಿ ದೂರವಿರಬೇಕು. ಏಪ್ರಿಲ್ 19ರಂದು ನಿಮ್ಮ 7ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನದೇ ರಾಶಿಯಾದಂತಹ ವೃಷಭ ರಾಶಿಗೆ, ಅಂದರೆ 7ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಒಂದು ದೊಡ್ಡ ವರದಾನವಾಗಿರುತ್ತೆ. ಈ ಸ್ಥಾನವು ಮಾಳವ್ಯ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಉದ್ಯಮದಲ್ಲಿ ಅದ್ಭುತವಾದಂತಹ ಬೆಳವಣಿಗೆಯನ್ನು ಪ್ರಚೋದಿಸುತ್ತೆ. ಹೊಸ ಪಾಲುದಾರಿಕೆಗಳು ಹೆಚ್ಚು ಲಾಭದಾಯಕವೆಂದು ಸಾಬೀತುಪಡಿಸುತ್ತವೆ. ಇದು ಅಸಾಧಾರಣ ಲಾಭ ಗಳಿಸುವಂತಹ ಅವಧಿಯಾಗಿದೆ. ವಿಶೇಷವಾಗಿ ಸೌಂದರ್ಯ, ಫ್ಯಾಷನ್, ಹೋಟೆಲು ಮತ್ತು ಐಷಾರಾಮಿ ವಲಯಗಳಲ್ಲಿ ಇರುವಂಥವ್ರಿಗೆ ತುಂಬಾ ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ಸಮಯವಾಗಿರುತ್ತೆ. ಇನ್ನು ಹಣಕಾಸು. ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ನಿಮ್ಮ 2ನೇ ಮನೆಯ, ಅಂದರೆ ಸಂಪತ್ತಿನ ಮನೆಯ ಅಧಿಪತಿಯಾದಂತಹ ಗುರು 8ನೇ ಮನೆಯಲ್ಲಿ ಇರುವುದರಿಂದ ಬರುವಂತಹ ಹಣ ವಿಳಂಬವಾಗಬಹುದು ಅಥವಾ ನೀವು ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ಎದುರಿಸಬಹುದು. 5ನೇ ಮನೆಯಲ್ಲಿ ಮಂಗಳ, ಶನಿ ಮತ್ತು ಬುಧನ ಸಂಯೋಗದಿಂದಾಗಿ ಸ್ನೇಹಿತರಿಗೆ ಸಾಲವನ್ನು ನೀಡಿದ ಹಣವನ್ನು ಮರಳಿ ಪಡೆಯುವುದಕ್ಕೆ ಸ್ವಲ್ಪ ಕಷ್ಟವಾಗಬಹುದು.
ಆದರೂ ಏಪ್ರಿಲ್ 14ರ ನಂತರ 6ನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಸೂರ್ಯನಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಅಗತ್ಯವಿರುವಂತಹ ಹಣವನ್ನು ನಿಮ್ಮ ಕೆಲಸದ ಮೂಲಕ ನೀವೇ ಹೊಂದಿಸಿಕೊಳ್ಳುತ್ತೀರಿ. ನೀವು ಬ್ಯಾಂಕುಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಸಾಲಗಳು ನಿಮಗೆ ಮಂಜೂರಾಗ್ತವೆ. ಏಪ್ರಿಲ್ 19ರ ನಂತರ ಶುಕ್ರನ ಬಲವು ನಿಮ್ಮ ಆರ್ಥಿಕ ಒತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಇನ್ನು ಆರೋಗ್ಯ ಮತ್ತು ಕ್ಷೇಮ. ನಿಮ್ಮ ಲಗ್ನಧಾರಿಯಾದಂತಹ ಮಂಗಳನು ಶನಿಯೊಂದಿಗೆ ಮೀನ ರಾಶಿಯಲ್ಲಿ ಅಂದರೆ ಜಲರಾಶಿಯಲ್ಲಿ 5ನೇ ಮನೆಯಲ್ಲಿ ಸಂಯೋಗವನ್ನು ಹೊಂದಿದ್ದಾನೆ. ಈ ಸಂಯೋಜನೆಯು ನಿಮಗೆ ಜೀರ್ಣಕಾರಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವಿನಿಂದ ತೊಂದರೆಯನ್ನು ಉಂಟು ಮಾಡಬಹುದು. ಮಾನಸಿಕ ಶಾಂತಿಯ ಕೊರತೆ ಬರಬಹುದು. ನೀವು ಕ್ಷುಲ್ಲಕ ವಿಷಯಗಳಿಗೆ ಹಠಾತ್ತನೆ ಕೋಪವನ್ನು ಮಾಡ್ಕೋಬಹುದು ಅಥವಾ ಕಿರಿಕಿರಿಯನ್ನು ಅನುಭವಿಸುವಂತೆ ಆಗಬಹುದು. ಏಪ್ರಿಲ್ 14ರಂದು ಸೂರ್ಯನ ಉಚ್ಛ್ರಾಯ ಸ್ಥಿತಿಯು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾಟಕೀಯವಾಗಿ ಹೆಚ್ಚಿಸುತ್ತೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುತ್ತೆ. ಆದರೂ ಸೂರ್ಯನ ತೀವ್ರ ಶಾಖವು ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ. ಸಾಕಷ್ಟು ನೀರು ಕುಡಿಯುವುದು ಮತ್ತು ತಂಪಾಗಿಸುವ ಜಲ ಸಂಚಯನ ಮಾಡುವ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಪ್ರಾಥಮಿಕ ಆಲೋಚನೆಗಳು ನಿಮ್ಮ ಮಕ್ಕಳ ಸುತ್ತುತ್ತವೆ. ನಿಮ್ಮ 5ನೇ ಮನೆಯ ಅಂದರೆ ಅದು ಮಕ್ಕಳ ಮನೆ. 5ನೇ ಮನೆಯ ಮೇಲೆ ದುಷ್ಟ ಗ್ರಹಗಳ ಭಾರೀ ಪ್ರಭಾವದಿಂದಾಗಿ ಅಂದರೆ ಶನಿ, ಮಂಗಳ ಮತ್ತು ರಾಹುವಿನಿಂದಾಗಿ ಭಾರೀ ಪ್ರಭಾವದಿಂದಾಗಿ ನಿಮ್ಮ ಮಕ್ಕಳ ಆರೋಗ್ಯ, ಶಿಕ್ಷಣ ಅಥವಾ ಅವರ ಹಠಮಾರಿ ನಡವಳಿಕೆ ನಿಮಗೆ ತೀವ್ರವಾದಂತಹ ಆತಂಕವನ್ನು ಉಂಟು ಮಾಡಬಹುದು. ನೀವು ಅವರೊಂದಿಗೆ ಬಹಳ ತಾಳ್ಮೆಯಿಂದ ನಡ್ಕೋಬೇಕಾಗುತ್ತೆ. ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಏಪ್ರಿಲ್ 19ರವರೆಗೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದಗಳು ಉಂಟಾಗಬಹುದು. ಆದರೆ ಏಪ್ರಿಲ್ 19ರಂದು 7ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನದೇ ಆದ ರಾಶಿಗೆ ಪ್ರವೇಶ ಮಾಡುವುದರಿಂದ ಅದ್ಭುತವಾದಂತಹ ಸುದ್ದಿಗಳು ಸಿಗ್ತವೆ. ಪತಿ ಮತ್ತು ಪತ್ನಿಯ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತೆ. ನೀವಿಬ್ಬರು ಒಟ್ಟಿಗೆ ಐಷಾರಾಮಿ ಜೀವನವನ್ನು ಕಳಿತೀರಾ. ರಜೆಯಲ್ಲಿ ಹೊರಗಡೆ ಹೋಗ್ತೀರಾ. ಹಾಗೆ ಶಾಪಿಂಗ್ ಹೋಗುವಂತಹ ಅವಕಾಶಗಳು ಕೂಡ ಒದಗಿ ಬರ್ತವೆ. ಒಂಟಿಯಾಗಿ ಇರುವಂಥವ್ರಿಗೆ ಅತ್ಯುತ್ತಮವಾದಂತಹ ವಿವಾಹ ಪ್ರಸಂಗಗಳು ಕೂಡ ಬರಬಹುದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಕಷ್ಟಕರವಾದಂತಹ ಅವಧಿ. ಶಿಕ್ಷಣದ ಮನೆಯಾದಂತಹ 5ನೇ ಮನೆಯು ತೀವ್ರ ದುಷ್ಟ ಗ್ರಹಗಳಿಂದ ಸಿಕ್ಕಾಕೊಂಡಿರುತ್ತೆ ಮತ್ತು ಶಿಕ್ಷಣದ ಸೂಚಕವಾದಂತಹ ಬುಧ ಕೂಡ ದುರ್ಬಲಗೊಂಡಿರ್ತಾನೆ. ಅಧ್ಯಯನದ ಮೇಲಿನ ಏಕಾಗ್ರತೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ಮತ್ತು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುವ ಅಪಾಯವಿದೆ. ಆದರೂ ಏಪ್ರಿಲ್ 14ರ ನಂತರ 6ನೇ ಮನೆಯಲ್ಲಿ ಸೂರ್ಯನ ಬಲದಿಂದಾಗಿ ವೈದ್ಯಕೀಯ, ಇಂಜಿನಿಯರಿಂಗ್ ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಶ್ರೇಣಿಗಳನ್ನು ಮತ್ತು ವಿಜಯಗಳನ್ನು ಸಾಧಿಸ್ತಾರೆ. ಅದು ಅವರ ಪ್ರಯತ್ನಗಳನ್ನು ಕೂಡ ಮೀರಿದ ಸಾಧನೆಯಾಗಿರುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ 5ನೇ ಮನೆಯಲ್ಲಿನ ದುಷ್ಟ ಗ್ರಹಗಳಾದಂತಹ ಮಂಗಳ, ಶನಿ ದೋಷಗಳನ್ನು ದೂರ ಮಾಡಲು ಮತ್ತು ಉತ್ತುಂಗಕ್ಕೆ ಏರಿದಂತಹ ಸೂರ್ಯ ಮತ್ತು ಶುಕ್ರನ ಆಶೀರ್ವಾದವನ್ನು ಬಲಪಡಿಸಿಕೊಂಡು ಪಡೆಯಲು ಈ ಪರಿಹಾರಗಳನ್ನು ನೀವು ಅಭ್ಯಾಸ ಮಾಡಬಹುದು. ಮೊದಲಿಗೆ ಸುಬ್ರಹ್ಮಣ್ಯ ದೇವರ ಆರಾಧನೆ. ನಿಮ್ಮ ಲಗ್ನ ದೇವನಾದಂತಹ ಮಂಗಳ ಗ್ರಹವನ್ನು ಸ್ಥಿರಗೊಳಿಸಲು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬ ಒಳ್ಳೆಯದು. ಇನ್ನು 8ನೇ ಮನೆಯಲ್ಲಿ ಗುರು ಮತ್ತು ದುರ್ಬಲ ಸ್ಥಾನದಲ್ಲಿರುವ ಬುಧನಿಂದಾಗಿ ಉಂಟಾಗುವ ಶೈಕ್ಷಣಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ದಕ್ಷಿಣಾಮೂರ್ತಿಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬ ಒಳ್ಳೆಯದು. ಹಾಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ದೃಷ್ಟಿಹೀನರಿಗೆ ಅಥವಾ ವೃದ್ಧರಿಗೆ ಆಹಾರವನ್ನು ದಾನ ಮಾಡಿ. ಇದು 5ನೇ ಮನೆಯಲ್ಲಿರುವಂತಹ ಶನಿಯ ದೋಷವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.